ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನ್ ಏನೇ ಪ್ಲಾನ್ ಮಾಡಿದ್ರು ಅದೆಲ್ಲ ನನಗೆ ಉಲ್ಟಾ ಆಗ್ತಾ ಇದೆ. ಅಥರ್ವನ್ನ ಕಿಡ್ನಾಪ್ ಮಾಡಿಸಿದಾಗ ಆ ಭವಾನಿ ತಂಗಿ ಕಾಪಾಡಿದ್ಲು. ಆ ಭವಾನಿಗ್ ರಂಗನ್ ಕೈಯಿಂದ ಅಟ್ಯಾಕ್ ಮಾಡಿಸಿದ್ರೆ ವಿರಾಟ್ ಕಣ್ಗೆ ಕಂಟಕ ಆಯ್ತು. ಏನಾಗ್ತಿದೆ ಇಲ್ಲಿ? ವಿರಾಟ್ ಕಣ್ಣು ಸರಿ ಹೋಗೋ ಮೊದಲು ಆ ಭಿಖಾರಿನ ಅಥರ್ವನ್ ಲೈಫಿಂದ ಪರ್ಮನೆಂಟ್ ಆಗಿ ದೂರ ಮಾಡಬೇಕು. ಏನ್ ಮಾಡೋದು? Yes. Mercy is for weak. Peace is for coward. Tears are for the conquered. Ready ಆಗಿರು ಭವಾನಿ. ಏನೋ ಹೊಸ ಪ್ಲಾನ್ ಮಾಡಿದೀನಿ ಅಂದೆ, ಏನದು? ಯಾಕೇನು ಮಾತಾಡ್ತಾ ಇಲ್ಲ? ಓ, ನೀನ್ ಮಾಡಿರೋ ಪ್ಲಾನು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ನಿಂಗೆ ಡೌಟಾ? ಸಕ್ಸಸ್ ಆಗತ್ತಮ್ಮ. ಮತ್ತದೇನು ಅಂತ ಹೇಳು. ಈಶಾನಿನ ಆದಷ್ಟು ಬೇಗ ನಮ್ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಮ್ಮ. ಓ, ಒಳ್ಳೆ ವಿಷಯನೇ. ಹಾಗಾದ್ರೆ ಅಥರ್ವಂಗೆ ಅವಳ ಜೊತೆನೆ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಯಾ? ಅವಳ ವಿಚಾರ ಯಾಕೀಗ? ಮತ್ತೇನೇ ಹೀಗ್ ಮಾತಾಡ್ತೀಯಾ? ಅಥರ್ವಂಗ್ ಮದ್ವೆ ಮಾಡ್ದೆ ವಿರಾಟ್ ಮದ್ವೆ ಮಾಡಕ್ಕಾಗತ್ತಾ? ನಾನಿನ್ನೂ ನಿನಗೆ ಪೂರ್ತಿ ವಿಚಾರ ಹೇಳಲೇ ಇಲ್ಲ. ಅದೇನು ಅಂತ ಹೇಳು. ಸರಿ ಬಿಡು, ನಾನೇ ಓಂಕಾರ್ಗೆ ತ್ರಿಲೋಚನಿಗೆ ಫೋನ್ ಮಾಡಿ ವಿಷಯ ಹೇಳ್ಬಿಡ್ತೀನಿ. ಅಮ್ಮ, ಸುಡೋ ಬಿಸ್ಲಲ್ಲಿ ಮಳೆ ಬಂದ ಹಾಗೆ ಶುಭ ಸಮಾಚಾರನೇ ಹೇಳಿದೀಯ. ಮತ್ ತಡ ಯಾಕೆ? ಇಶಾನಿ ಬೇರೆ ವಿರಾಟ್ ನೋಡ್ಬೇಕು ಅಂತ ಕಾಯ್ತಾ ಇದ್ದಾಳೆ. ವಿಷಯ ಹೇಳಿದ್ರೆ ಹಾರ್ಕೊಂಡ್ ಬಂದ್ಬಿಡ್ತಾಳೆ. ಆದಷ್ಟು ಬೇಗ ಗುರುಗಳ ಹತ್ರ ಮಾತಾಡು. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ಬಿಡೋಣ. ಎಲ್ಲ ನೀನ್ ಹೇಳ್ದ ಹಾಗೆ ಆಗತ್ತಮ್ಮ. ಆದ್ರೆ ಎಂಗೇಜ್ಮೆಂಟ್ ಆಗೋದು ವಿರಾಟ್ಗಲ್ಲ, ಅಥರ್ವಂಗೆ. ಅದು ಈಶಾನಿ ಜೊತೆ. ಏನೇ ಹೇಳ್ತಿದೀಯಾ? ಇಶಾನಿ ವಿರಾಟ್ನ ಪ್ರೀತಿ ಮಾಡೋದ್ ಗೊತ್ತಿದ್ದು ಈ ರೀತಿ ಹೇಳ್ತಿದೀಯೇನೆ? ಎಲ್ಲಾ ವಿಷಯ ಗೊತ್ತಿದ್ದೆ ಈ ನಿರ್ಧಾರಕ್ಕೆ ಬಂದಿದ್ದೀನಮ್ಮ. ನೀ ಏನ್ ಮಾತಾಡ್ತಿದೀಯ ಅಂತ ನಿಂಗ್ ಗೊತ್ತಾ? ನನಗೆ ಆಶ್ಚರ್ಯ ಆಗ್ತಾ ಇದೆ. ಇನ್ನು ಇಶಾನಿ ಯಾವ ತರ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಾ? ನೋಡ್ ವಸುಂಧರಾ, ನೀ ಹೀಗೆಲ್ಲ ಮಾಡಿದ್ರೆ ಎಲ್ಲಾರ ಮನಸ್ಸು ಒಡೆಯುತ್ತೆ. ಭಾವನೆಗಳ ಜೊತೆ ಆಟ ಆಡ್ಬೇಡ. ಅಮ್ಮ, ಯಾರ್ಗೇನೇ ಅನ್ಸಿದ್ರು ಏನೇ ಆದ್ರೂ ನಾನ್ ಹ್ಯಾಂಡಲ್ ಮಾಡ್ತೀನಿ. ವಸುಂಧರಾ, ದಯವಿಟ್ಟು ನೀ ಇನ್ನೊಂದ್ಸತಿ ಯೋಚನೆ ಮಾಡು. ನೀನ್ ತಪ್ಪು ಮಾಡ್ತಾ ಇದೀಯಾ. ಹಾಗಂತ ನಿನಗನ್ಸ್ಬೋದಮ್ಮ. ಆದ್ರೆ ನನ್ ಮಕ್ಳ ವಿಚಾರದಲ್ಲಿ ನಾನ್ ತಗೊಳ್ಳೋ ನಿರ್ಧಾರಗಳು ತಪ್ಪು ಅಂತ ನನಗನ್ಸಲ್ಲ. ಇದೆಲ್ಲ ನಾನ್ ಮಾಡ್ತಿರೋದು ನನ್ ಮಕ್ಳಿಗೋಸ್ಕರ. ನಿನ್ ಮಕ್ಳನ್ ಕಾಪಾಡೋ ಭರದಲ್ಲಿ ನನ್ ಮಕ್ಳ ಸಂಬಂಧನ ಹಾಳ್ ಮಾಡ್ಬೇಡ. ಏನೂ ಆಗಲ್ಲಮ್ಮ, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಬಿಸ್ನೆಸ್ ಪ್ರಾಜೆಕ್ಟ್ ಅಂತ ನೆಪ ಹೇಳಿ ಅಥರ್ವನ್ನ ಅಮೆರಿಕಕ್ಕೆ ಕಳಿಸ್ತೀನಿ. ಅಲ್ಲೇ ಸ್ವಲ್ಪ ದಿನ ಉಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಯಾವಾಗ್ಲೂ ಇದೇ ಆಯ್ತು. ಅವ್ನು ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಇದೇ ಇದೆಯಲ್ಲಮ್ಮ, ಕಣ್ಣೀರು, ಕನಸು, ಗುರಿ, ಏನೋ ಒಂದ್ ಮಾಡ್ತೀನಿ. ಒಟ್ನಲ್ಲಿ ನನ್ ಮಾತ್ ಕೇಳಿ ಅಥರ್ವ ಅಲ್ಲಿಗೆ ಹೋದ್ರೆ ಸಾಕು. ಈ ಆಟದಲ್ಲಿ ನಾನೇ ಗೆಲ್ತೀನಿ. ಓ, ಆಗ್ಲೇ ಅಲ್ಲಿ ಎಲ್ಲ ರೆಡಿ ಮಾಡ್ಬಿಟ್ಟಿದೀಯಾ? ಅಥರ್ವ ಹೋಗೋದೊಂದೇ ಬಾಕಿ. ಇಲ್ಲಿಂದ ಬ್ಯಾಚುಲರ್ ಆಗಿ ಹೋಗೋ ನನ್ ಮಗ ಅಮೆರಿಕದಿಂದ ವಾಪಸ್ ಬರ್ತಾ ಸಂಸಾರಿಯಾಗಿ ಬರ್ತಾನೆ. ಇದೆಲ್ಲ ಸುಲಭ ಏನೇ ವಸುಂಧರಾ? ಸುಲಭ ಮಾಡ್ಕೋತೀನಿ.
ಅಥರ್ವ ಈಶಾನಿ ಮದ್ವೆ ಆದ್ರೆ ನಮ್ ಕನಸು ಕೊಟ್ಟು ಮಾತು ಎಲ್ಲ ನೆರವೇರುತ್ತೆ. ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ಇದೆಲ್ಲ ಆಗುತ್ತೋ ಇಲ್ವೋ ಅನ್ನೋದೇ ನನ್ ಡೌಟು. ಯಾವುದೇ ಗೊಂದಲ ಮನಸ್ತಾಪ ಇಲ್ದೆ ಏನ್ ಬೇಕಾದ್ರೂ ಮಾಡ್ಕೊಳಮ್ಮ. ಸಿಂಧು ಅವರ ಸೂಪರ್, ನೀವು ಹೇಗ್ ಗೊತ್ತಾಯ್ತು ನಾನ್ ಬಂದೆ ಅಂತ? ಪರ್ಫ್ಯೂಮ್. ಹೆಂಗೆ ನಮ್ ಬಾಸ್ ಹೇಗಿದ್ದೀರಾ ಸರ್? ಐ ಆಮ್ ಗುಡ್. ಒಂದ್ ನಿಮಿಷ ಬಾಯಿ ಕಡೆ. ಸರ್, ಸೆಲ್ಫ್ ಅಫ್ರಿಮೇಷನ್ ಏನಾದ್ರೂ ವರ್ಕ್ ಆಯ್ತಾ? ನನ್ನ ಒಬ್ಬನಿಗೆ ಅಲ್ಲ, ಇಬ್ರಿಗೂ ವರ್ಕೌಟ್ ಆಯ್ತು. ಹೌದಾ? ಏನೋ ಅದು? ಏನಿಲ್ಲ ಕಣೆ, ಅದು ಔಷಧಿಯಲ್ಲಿ ಅಂತ ಕೇಳ್ತಾ ಇದ್ರು, ಹೇಳ್ತಾ ಇದ್ದೆ. ಸುಳ್ಳು. ಸಾರ್, ನಮ್ ಏರಿಯಾದಲ್ಲಿ ಗಣೇಶ ಕೂರ್ಸಿದ್ರೆ ಮೈ ಈಕೆ ತರ್ಸಲ್ಲ. ಯಾಕೆ ಹೇಳಿ? ಅನೌನ್ಸ್ಮೆಂಟ್ಗೆ ಸಿಂಧು ಅವ್ರನ್ನೇ ಕರೆಸ್ತಾರಲ್ವಾ, ಅದಕ್ಕೆ. ಸೂಪರ್ ಸರ್, ಸೂಪರ್. ಸಾರ್, ಕೋಪ ಮಾಡ್ಕೊಂಡಿದ್ದಾಳೆ. ಅವರು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ? ಬ್ಲ್ಯಾಕ್ ಸರ್. ಓಕೆ, ಮತ್ತೆ ನೀನು? ಎಲ್ಲೋ ಸರ್. ಮತ್ತೆ ಏನು ಪಿಸ್ ಪಿಸು? ಹೇಳ್ತೀನಿ ಸಿಂಧು ಅವರೇ, ಆಕ್ಚುಲಿ ನೀವು ಹೇಳ್ಕೊಟ್ಟಿದ್ ಸೆಲ್ಫ್ ಅಫರ್ಮೇಷನ್ ನಿಜವಾಗ್ಲೂ ವರ್ಕೌಟ್ ಆಯ್ತು ಗೊತ್ತಾ? ಹೌದಾ? ಬೇಕಿದ್ರೆ ನೀವು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೀರಾ ಅಂತ ಹೇಳ? ಹೇಳಿ ನೋಡೋಣ. ಬ್ಲ್ಯಾಕ್. ಮತ್ತೆ ರಾಕೇಶ? ಎಲ್ಲೋ. ಸೂಪರ್, ನೀವು ನೋಡ್ದೇನೋ? ನಿಜನಾ ಅಂತ ಕೇಳಿದ್ಯಲ್ಲ, ಇವಾಗ ನೋಡ್ ಹೇಗ್ ವರ್ಕ್ ಆಗ್ತಿದೆ ಅಂತ. ಹೌದೌದು, ನಮ್ ಸಿಂಧು ಹೇಳಿದ್ಮೇಲೆ ವರ್ಕ್ ಆಗ್ಲೇಬೇಕು. ಸಿಂಧು ಅವರೇ, ನನ್ಗೀಗ ಹೊರಗಿನ ದೃಷ್ಟಿಗಿಂತ ಒಳಗಿನ ದೃಷ್ಟಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಕಣ್ಣು ವಾಪಸ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಕೂಡ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೆಜರ್. ಸರಿ, ನಾನೇನ್ ಬರ್ಲಾ? ನಾವು ಬೆಣ್ಣೆ ದೋಸೆ ತಿನ್ನಕ್ ಹೋಗ್ಬೇಕು. ಬಾರ. ಒಂದ್ ನಿಮಿಷ ಇರ. ರಾಕೇಶ್, ಅವ್ರಿಗೇನು ಹೇಳಿಲ್ವಾ ನೀವು? ಸಾರ್, ಅವಳಿಗೆ ಒಂದ್ ಹೇಳಿದ್ರೆ 1000 ಪ್ರಶ್ನೆ ಕೇಳ್ತಾಳೆ. ಅದಕ್ಕೆ ಬೆಣ್ಣೆ ದೋಸೆ ಕೊಡಿಸ್ತೀನಿ ಬಾ ಅಂತ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಬಂದೇನಿ. ಒಂಚೂರು ನೀವೇ ಹೇಳ್ಬಿಡಿ ಸರ್. ಅಂದ್ರೆ ಓಕೆ. ನೋಡಿ ಸಿಂಧು ಅವ್ರೆ, ಈಗ ವಿಷಯ ಏನು ಅಂದ್ರೆ, ನಾನು ರೀಸೆಂಟ್ ಆಗಿ 2 ಹೊಸ ಪ್ರಾಜೆಕ್ಟ್ಗೆ ಕಮಿಟ್ ಆಗಿದ್ದೆ.